ನಮಸ್ಕಾರ. ಇದು ಒಂದು ಬೇರೆ ಸಮರ್ಥ ಬೆಳೆ ಅಂತ ಹೇಳಿ, ಅಂದರೆ ಸಮರ್ಥ ಬೆಳೆಯಲ್ಲಿ ಇದು ಚಿಯಾದ ಒಂದು ಬೆಳೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೋಸ್ಟ್ಲಿ ಎಲ್ಲರೂ ಕೇಳಿರ್ಬೋದು ಚಿಯಾ. ಇದು ಆಡು ಭಾಷೆಯಲ್ಲಿ ಹೆಚ್ಚಾಗಿ ಕಾಮ್ ಕಸ್ತೂರಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮತ್ತು ಪ್ರಚಲಿತವಾಗಿ ಇದನ್ನು ಕಾಮ್ ಕಸ್ತೂರಿ ಅಂತಲೇ ಇದು ಪ್ರಚಲಿತವಾಗಿದೆ. ಸೊ ಈ ಚಿಯಾದಲ್ಲಿ ಏನಂದರೆ ಇದು ಸಹ ಸಮರ್ಥ ಬೆಳೆ ಇದೆ. ಮೊದಲೇ ನಾನು ಹೇಳಿದಾಗೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ, ನಾರಿನಂಶ ಇದೆ. ಅದಲ್ಲದೆ ಜೊತೆಗೆ ಇದರಲ್ಲಿ ಒಂದು ವಿಶೇಷವಾದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅನ್ನೋದಿದೆ. ಅದು ಬಹಳ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಇದರಲ್ಲಿದೆ. ಈ ಚಿಯಾ ಸಹ ಇದು ಹಿಂಗಾರಲ್ಲಿ, ಇದು ಬೇಸಾಯ ಕ್ರಮದ ಬಗ್ಗೆ ಹೇಳಬೇಕಂದ್ರೆ ಇದು ಹಿಂಗಾರಲ್ಲಿ ಬೆಳೆದ್ರೆ ಸೊಂಪಾಗಿ ಬೆಳೆಯುತ್ತೆ. ಮತ್ತು ಇದನ್ನು ನಾವು ಬೆಳೆಯಬೇಕಂದ್ರೆ ಸಾಲಿಂದ ಸಾಲಿಗೆ ಸುಮಾರು 2 ಅಡಿ, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಹಾಕಿ. ಸೊ ಬೀಜ ಸಣ್ಣದಾಗಿರೋದ್ರಿಂದ ನಾವೇನು ಹೇಳ್ತೀವಂದರೆ ಈ ಬೀಜದ ಪ್ರಮಾಣ 1 kg ಬೀಜದ ಪ್ರಮಾಣ 3ರಷ್ಟು ಮರಳಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಬೀಜದ ಇದು ಬಿತ್ತನೆ, ಇದರ ಅವಧಿ 95ರಿಂದ 100 ದಿನಗಳು. ಇದಕ್ಕೆ ಬಿತ್ತನೆ ಬೀಜ ಪ್ರಮಾಣ 1 kg ಪ್ರತಿ ಹೆಕ್ಟೇರ್ಗೆ ಸಾಕಾಗುತ್ತೆ. ಮತ್ತು ಸಾಲಿಂದ ಸಾಲಿಗೆ ನಾವು ಇದನ್ನು 60ರಿಂದ 15 ಸೆಂಟಿಮೀಟರ್, 60 ಸೆಂಟಿಮೀಟರ್ ಸಾಲಿಂದ ಸಾಲು ಮತ್ತು ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಹಾಕ್ತೀವಿ. ಇದಕ್ಕೆ ನಾವು ರಸಗೊಬ್ಬರ ಪ್ರಮಾಣ ಅಂದರೂ 40-20-20 ಹೇಳ್ತೀವಿ. ಅಂದರೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಷ್ ಹಾಕ್ತೀವಿ. ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ 50% ಬಿತ್ತನೆ ಸಮಯದಲ್ಲಿ ಹಾಕ್ತೀವಿ. ಇನ್ನು ಮಿಕ್ಕಿದ 50% ನಾವು ಈ ಬಿತ್ತನೆ ಆಗಿದ್ದ 25-30 ದಿವಸದಲ್ಲಿ ಎಡೆಕುಂಟೆ ಅಥವಾ ಅಂತರ್ ಬೇಸಾಯ ಮಾಡುವಾಗ ಮಿಕ್ಕಿದ 50% ಸಾರಜನಕ ನಾವು ಇದನ್ನು ಬೆಳೆಗೆ ನಾವು ಅದನ್ನು ಶಿಫಾರಸು ಪ್ರಮಾಣದಲ್ಲಿ ಹಾಕ್ತೀವಿ. ಸೊ ಹಾಗಾಗಿ ಇದು ಅವಧಿ 90-100 ದಿವಸ ಆಗಿದ ತಕ್ಷಣ ಕಟಾವು ಮಾಡಬೇಕಾಗುತ್ತೆ. ಕಟಾವು ಮಾಡಿದ ತಕ್ಷಣ ಇಳುವರಿ ಸಹ 8ರಿಂದ 10 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ. ಸೊ ಈ ಚಿಯಾ ಇದರಲ್ಲಿ ಹೆಚ್ಚಾಗಿ ಏನಾಗಿತ್ತಂದರೆ ಹೆಚ್ಚಾಗಿ ಅಮೈನೋ ಆ್ಯಸಿಡ್ ಇದೆ. ಥಯಾಮಿನ್ ಅಮೈನೋ ಆ್ಯಸಿಡ್ಸ್ ಇದೆ, ಲೈಸಿನ್ ಇದೆ, ಮತ್ತು ರೈಬೋಫ್ಲೋವಿನ್ ಅಂತಹ ಒಳ್ಳೆ ಮುಖ್ಯವಾದ ಅಮೈನೋ ಆ್ಯಸಿಡ್ಗಳು ಇದರಲ್ಲಿ ಹೇರಳವಾಗಿ ಇರೋದ್ರಿಂದ. ಮತ್ತು ಚಿಯಾ ಹೆಚ್ಚಾಗಿ ಜನ ಯಾಕೆ ಬಳಸ್ತಾರಂದರೆ ಇದು ಸ್ವಲ್ಪ ಕೊಬ್ಬಿನಾಂಶ, ಅಂದರೆ ಕೊಲೆಸ್ಟ್ರಾಲ್ ಇರೋ ಜನಕ್ಕೆ ಕೊಬ್ಬಿನಾಂಶ ತಗ್ಗಿಸುತ್ತದೆ. ಹಾಗಾಗಿ ಇದರಲ್ಲಿ ಮತ್ತು ಹೆಚ್ಚು ಪ್ರೋಟೀನ್ ಇರೋದನ್ನು ಹಸಿವು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಏನಾಗುತ್ತೆ, ಇದನ್ನು ದೇಹದ ತೂಕ ಸಹ ಕಡಿಮೆ ಮಾಡಲಿಕ್ಕೆ ಹೆಚ್ಚು ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಇದರಲ್ಲಿ ಮತ್ತು ಪ್ರೋಟೀನು ನಾರಿನಂಶ ಸಹ ಇರೋದ್ರಿಂದ ಜನರು ಇದನ್ನು ಹೆಚ್ಚಾಗಿ ಬಳಸ್ತಾರೆ.